ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ. ನಮಸ್ಕಾರ ಎಲ್ಲರಿಗೂ. ನಾನು ಮಾತು ಶುರು ಮಾಡುವ ಮುಂಚೆ ನಿಮ್ಮದೊಂದು ಪುಟ್ಟ ನಗುವನ್ನು ಬಯಸ್ತೇನೆ. ಸೊ ಪ್ಲೀಸ್ ಸ್ಮೈಲ್. ಯಾಕೆ ಗೊತ್ತಾ, ನಗು ಅನ್ನೋದು ದೇವರು ಮನುಷ್ಯನಿಗೆ ಮಾತ್ರ ಕೊಟ್ಟಿರುವ ಒಂದು ಅದ್ಭುತ ವರ. ಅದು ಪ್ರಾಣಿಗಳು ಅಳುತ್ತವೆ, ಕಿರುಚುತ್ತವೆ, ಆದರೆ ನಗಲಾರವು. ಒಂದು ನಗು ಕೋಪವನ್ನು ಕಡಿಮೆ ಮಾಡುತ್ತೆ, ಅಳುವವನಿಗೆ ಆಸರೆಯಾಗುತ್ತೆ ಮತ್ತು ಜೀವನದ ಒತ್ತಡವನ್ನು ಮರೆಸುತ್ತೆ. ಇವತ್ತು ನಾವು ಸ್ಮಾರ್ಟ್ಫೋನ್ ಯುಗದಲ್ಲಿದ್ದೇವೆ. ನಗುವಿನ ಇಮೋಜಿಸ್ಗಳನ್ನು ಕಳಿಸ್ತೇವೆ. ನಾವು ನಿಜವಾದ ನಗುವನ್ನೇ ಮರೆತುಬಿಟ್ಟಿದ್ದೇವೆ. ಹಿರಿಯರು ಹೇಳಿದ್ದಾರೆ, ನಗುವಿಗಿಂತ ಮಿಗಿಲಾದ ಮದ್ದಿಲ್ಲ. ಲಾಫ್ಟರ್ ಈಸ್ ದ ಬೆಸ್ಟ್ ಮೆಡಿಸಿನ್ ಅಂತ. ವಿಜ್ಞಾನಿಗಳು ಕೂಡ ಇದನ್ನು ಪ್ರೂವ್ ಮಾಡಿದ್ದಾರೆ. ನಾವು ಮನಸಾರೆ ನಕ್ಕಾಗ ನಮ್ಮ ದೇಹದಲ್ಲಿ ಎಂಡಾರ್ಫಿನ್ ಎಂಬ ಹಾರ್ಮೋನ್ ಬಿಡುಗಡೆಯಾಗುತ್ತೆ. ಇದು ನಮ್ಮ ಒತ್ತಡವನ್ನು ಕಡಿಮೆ ಮಾಡಿಸಿ ಮನಸ್ಸನ್ನು ನಿರಾಳವಾಗಿಸುತ್ತೆ. ನಗುವುದು ಒಂದು ಉಚಿತ ವ್ಯಾಯಾಮವಿದ್ದಂತೆ. ಹೊಟ್ಟೆ ತುಂಬ ನಕ್ಕರೆ ಶ್ವಾಸಕೋಶಕ್ಕೆ ಉತ್ತಮ ಗಾಳಿ ಸಿಗುತ್ತೆ, ರಕ್ತ ಸಂಚಾರ ಸುಗಮವಾಗುತ್ತೆ. ಇತ್ತೀಚೆಗೆ ನೋಡಿ, ಲಾಫ್ಟರ್ ಕ್ಲಬ್ಗಳು ಅಂತ ಹೆಚ್ಚಾಗಿವೆ. ಯಾಕೆಂದರೆ ಮನುಷ್ಯ ನಗೋದನ್ನೇ ಮರೆತುಬಿಟ್ಟಿದ್ದಾನೆ. ಅರ್ಥ ಮಾಡ್ಕೊಳ್ಳಿ, ನಗು ಅನ್ನೋದು ಎಷ್ಟು ಇಂಪಾರ್ಟೆಂಟ್, ಎಷ್ಟು ಅಗತ್ಯ ಅಂತ. ನಗು ಅನ್ನೋದು ಒಂದು ಭಾಷೆ ಇದ್ದಂತೆ. ನೀವು ಜಗತ್ತಿನ ಯಾವುದೇ ಮೂಲೆಯಲ್ಲಿರಿ, ನೀವು ನಕ್ಕಾಗ ನಿಮ್ಮ ಎದುರಿಗಿನವರು ಕೂಡ ನಗುತ್ತಾರೆ. ಇದು ಒಂದು ಸಂಬಂಧವನ್ನು ಬೆಸೆಯುವಂತಹ ನಗು. ಕಚೇರಿಯಲ್ಲಿರಲಿ, ಮನೆಯಲ್ಲಿರಲಿ, ಸದಾ ಮುಖ ಸಿಂಟರಿಸಿಕೊಂಡಿರುವವರಿಗಿಂತ ನಗುಮುಖವರನ್ನು ತುಂಬ ಜನ ಇಷ್ಟಪಡ್ತಾರೆ. ಎಲ್ಲರಿಗೂ ಕಷ್ಟದ ಸಮಯದಲ್ಲಿ ನಗಲು ಸುಲಭವಲ್ಲ, ಆದರೆ ನಗುವಿನ ಮೂಲಕ ಕಷ್ಟವನ್ನು ಎದುರಿಸುವ ಶಕ್ತಿ, ಯುಕ್ತಿ ಇದೆ. ನೆನಪಿಡಿ, ಸಮಸ್ಯೆಗಳು ಎಲ್ಲರಿಗೂ ಇರುತ್ತವೆ, ಆದರೆ ಅದನ್ನು ನಗುತ್ತಾ ಎದುರಿಸುವವನೇ ನಿಜವಾದ ಜಾಣ. ನಗುವಿನ ಬಗ್ಗೆ ಮಾತನಾಡುವಾಗ ಮೊದಲು ನೆನಪಿಗೆ ಬರುವುದು ಒಂದು ಪುಟ್ಟ ಮಗು. ಆ ಮಗುವಿಗೆ ಭಾಷೆ ಬರಲ್ಲ, ಪ್ರಪಂಚದ ಜ್ಞಾನ ಇರಲ್ಲ, ಹಣ ಅಂತಸ್ತಿನ ಚಿಂತೆಯಂತೂ ಇಲ್ಲವೇ ಇಲ್ಲ. ಆದರೆ ಆ ಮಗು ದಿನಕ್ಕೆ 100 ಬಾರಿ ನಗುತ್ತೆ. ಯಾಕೆ ಗೊತ್ತಾ? ಆ ಮಗುವಿಗೆ ಶುದ್ಧ ಮನಸ್ಸಿರುತ್ತೆ. ನೋಡಿ, ನಾವು ದಾರಿಯಲ್ಲಿ ಹೋಗುವಾಗ ಅಪರಿಚಿತ ಮಗುವನ್ನು ನೋಡಿ ಒಮ್ಮೆ ನಕ್ಕರೆ ಸಾಕು, ಆ ಮಗು ಕೂಡ ತಕ್ಷಣ ಪ್ರತಿಕ್ರಿಯೆ ಕೊಡುತ್ತೆ, ನಗುತ್ತೆ. ಅಲ್ಲಿ ಯಾವುದೇ ಮುಖವಾಡವಿಲ್ಲ, ಕೇವಲ ಮುಗ್ಧತೆ. ಆದರೆ ನಾವು ದೊಡ್ಡವರಾದಂತೆ ನಮ್ಮ ನಗು ಮಾಯವಾಗುತ್ತೆ, ಚಿಂತೆಗೊಳಗಾಗುತ್ತೆ. ಮಗುವಿನಂತೆ ಸಣ್ಣ ವಿಷಯಕ್ಕೂ ಸಂತೋಷ ಪಡುವುದನ್ನು ನಾವು ಮರೆತುಬಿಡ್ತೇವೆ. ಮಗು ಬಿದ್ದಾಗ ಅಳುತ್ತೆ, ಎದ್ದ ತಕ್ಷಣ ಮತ್ತೆ ನೋಡಿ ನಗುತ್ತಾ ಆಟವಾಡುತ್ತೆ. ನಮ್ಮ ಜೀವನವೂ ಹಾಗೇ ಇರಬೇಕು. ಸಮಸ್ಯೆಗಳು ಬಂದಾಗ ಅತ್ತರೂ ಪರವಾಗಿಲ್ಲ, ಆದರೆ ಮಗುವಿನಂತೆ ಮತ್ತೆ ನಗುತ್ತಾ ಎದ್ದು ನಿಲ್ಲುವ ಗುಣ ನಮ್ಮದಾಗಬೇಕು. ನಗುತ್ತಾ ನಗುತ್ತಾ ಬಾಳಿ ನೀವು 100 ವರ್ಷ. ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ. ಥ್ಯಾಂಕ್ ಯು.